ನಿಲ್ದಾಣಕ್ಕೆ ಅವ್ರ ಹೆಸರು ಇಡಬೇಕು ಅಂತ ಬರ್ತಾ ಇದೆ. ಮತ್ತೆ ಇವರು ಗಲಾಟೆ ಮಾಡೋದಂತೂ ಸತ್ಯ, ಇದು ಗ್ಯಾರಂಟಿ. ಸ್ಟ್ರೈಕ್ ಆಗುತ್ತೆ, ಗಲಾಟೆ ಆಗುತ್ತೆ. ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಈ ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರ ಅಲ್ಲ ಅಥವಾ ಅವ್ರೇನು ಕಾಂಟ್ರಿಬ್ಯೂಷನ್ ಇಲ್ಲ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅಂತ ನಾನು ಖಂಡಿತ ಹೇಳಲ್ಲ. ಕಾಂಟ್ರಿಬ್ಯೂಷನ್ ಖಂಡಿತ ಇದೆ, ಆದರೆ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಈ ಸದ್ಯದ ಸಂದರ್ಭದಲ್ಲಿ ನೀವು ಮಾಡಬೇಕಾದ್ರೆ, ಹೆಸರಿಡಬೇಕಾದ್ರೆ ಒಂದಷ್ಟು ಏನಾದರೂ ಒಂದು ಸಮಿತಿನೂ ಏನಾದರೂ ಮಾಡಬೇಕಾ ಇಲ್ವೋ ಅನ್ನೋದ್ರ ಬಗ್ಗೆ ಎರಡೂ ಕಡೆಯಿಂದ ಒಪಿನಿಯನ್ ತಗೊಂಡು, ಕಲೆಕ್ಟಿವ್ ಒಪಿನಿಯನ್ ತಗೊಂಡು ಮಾಡಿದ್ರೆ ಒಳ್ಳೇದು. ಒಂದೇ ಮಾತು, ದೇವೇಗೌಡರ ಹತ್ರ ಈ ಪ್ರಶ್ನೆ ಕೇಳೋಣ. ದೇವೇಗೌಡರು ಏನಾದ್ರು ವಿರುದ್ಧ ಮಾತಾಡ್ತಾರೆ? ನಾನು ವಿರೋಧ ಅಂತ ಹೇಳಿಲ್ಲ, ನಾನು ವಿರೋಧ ಅಂತ ಹೇಳಿಲ್ಲ, ದೇವೇಗೌಡರ ಶಿಷ್ಯ, ನಾನು ವಿರೋಧ ಅಂತ ಹೇಳಿಲ್ಲ, ಪರವು ಅಂತ ಹೇಳಿಲ್ಲ, ಕಲೆಕ್ಟಿವ್ ಒಪಿನಿಯನ್ ತಗೊಳ್ಳಿ. ಆದ್ರೆ ಒಂದ್ ನಿಮಿಷ, ಆದ್ರೆ ನಿಮ್ಗೆ ಒಂದ್ ನಿಮಿಷ ಹೇಳ್ತೀನಿ. ಕಾಂಗ್ರೆಸ್ಗೆ 70 ವರ್ಷ ಬೇಕಾಯ್ತು ಗಾಂಧೀಜಿ ಟಿಪ್ಪು ಜಯಂತಿ ಮಾಡಕ್ಕೆ. ಅವ್ರು ಇಟ್ಟಿರ್ತಕ್ಕಂಥ ಹೆಸರುಗಳು ಇಡೀ ದೇಶದಲ್ಲಿ ಅವ್ರು ಇಟ್ಟಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳಿಗೆ ಎಲ್ಲವೂ ಗಾಂಧಿ ಹೆಸರುಗಳು. ಯಾಕೆ 1947 ಸ್ವತಂತ್ರ ಬಂದ ಮೇಲೆ ಯಾಕೆ ಟಿಪ್ಪು ಹೆಸರು ಹೇಳಕ್ಕಾಗಿಲ್ಲ? ಇವತ್ತು ತಪ್ಕೊಂತ, ಇವತ್ತು ಕೂಡ ನಿಮ್ದು ರಾಜಕೀಯನೇ, ಕಾಂಗ್ರೆಸ್ ಪಕ್ಷದ ರಾಜಕೀಯನೇ, ಅದ್ರಲ್ಲಿ ಡೌಟೇ ಇಲ್ಲ. ಇವತ್ತು ಓಟ್ ರಾಜಕಾರಣಕ್ಕೋಸ್ಕರ ಅವ್ರು ಹೆಸರು ಇಡ್ತಾ ಇರೋದು. ಆದ್ರೆ ನೀವು ಇತಿಹಾಸ ಪುಸ್ತಕ ನೆನೆಸ್ಕೊಳ್ಳೋದೇ ಆಗಿದ್ರೆ ಎಷ್ಟು ಇನ್ಸ್ಟಿಟ್ಯೂಷನ್ ಹಿಡಿತು? ನೀವು ಯಾವ್ದು ಇಟ್ಟಿದ್ರೆ ಎಲ್ಕ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಎಲ್ಕ ಇದನ್ನೇ ಇಟ್ಟಿರೋದು ನೀವು. ಇವತ್ತು ನಿಮ್ಗೆ ಜಪ್ಕ ಬರ್ತಾ ಇದೆಯಾ? ಇವತ್ತು ಜಪ್ಕ ಬಂದ ನಿಮ್ಗೆ 10 ವರ್ಷದಿಂದ ಇದಾರೆ ನಿಮ್ ಜೊತೆ. ಲೆಟರ್ ಬರೀರಿ, ಒಂದು 50 ಹೆಸರು ಕಳಿಸಿ, ಇಲ್ಲಿ ಕೇಳಿ ಬರ್ಸಿ ಇಡಿಸ್ರಿ. ಈಗ ವಿರೋಧ ಮಾಡಿದೀವ ನಿಮ್ಗೆ. ನೀವು ಮಾಡಕ್ ಆಗೋದಿಲ್ಲ, ಮಾಡಿದವ್ರನ್ನ ಸಹಿಸ್ಕೊಂಡು ಈಗ 10 ವರ್ಷ ನೀವು ದೇವೇಗೌಡರು ಲೆಟರ್ ಬರೋವ್ರಿ, ಎಲ್ಲಾರ್ಗು ಲವ್ ಲೆಟರ್ ಬರೀತಾರೆ. ಅವ್ರ ಹೆಸರು ಬರ್ತಿಲ್ಲ, ಇನ್ನು ಲವ್ ಲೆಟರ್ ನೀವು ಅವ್ರ ಹಂಗೆ ಹೇಳೋದು. ಮೋದಿ ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ, ಒಂದ್ ನಿಮಿಷ ಹೌದ್ರಿ, ಚರ್ಚೆ ಮಾಡೋಣ. ಚರ್ಚೆ ಟೈಮಲ್ಲಿ ಪದ ಬಳಕೆ ಬಹಳ ಮುಖ್ಯ. ಪ್ರದೀಪ್ ಒಂದ್ ನಿಮಿಷ ಪ್ರಧಾನಿಗಳು ನೀವು ರಾಮಕೃಷ್ಣ ಎಲ್ರಿಗೂ ಬರ್ತಾರೆ ಲೆಟರ್. ಅಲ್ಲ ರೀ, ಪ್ರಧಾನಿ ಆದಾಗ ನಮ್ಗೆ ಪ್ರಧಾನಿ 70 ವರ್ಷ ತಿಂದು ಲೂಟಿ ಮಾಡಿದಿರಿ, ಲೂಟಿಕೋರು ನೀವು. ಈ ದೇಶದ ಲೂಟಿ ಮಾಡಿದವರು ನೀವು. ಒಂದ್ ನಿಮಿಷ, ಈ ದೇಶದ ಲೂಟಿ ಮಾಡಿದವರು ನೀವು. ನಾವ್ ಹೇಳೋದು ಗೊತ್ತ ಬ್ರದರ್, ಹೇಳ್ತೀನಿ ಕೇಳಿ. ಹೇಳಿ ಅವ್ರಿಗೆ ಮಿಸ್ ಮಾಡ್ತೀನಿ. ಅವ್ರಿಗೆ ನೋಡಿ, ಈ ದೇಶದಲ್ಲಿ ಪ್ರಧಾನಿಗಳು ಹೇಳಿದ್ರು, ಚೈನಾಗೆ ನೀವು ಲವ್ ಲೆಟರ್ ಬರಿತಾ ಕೂತ್ಕೊಂಡ್ರೆ ಈ ದೇಶ ಉಳಿಯಲ್ಲ, ನಮ್ಮ ಭೂಮಿ ಭಾಗ ಉಳಿಯಲ್ಲ. ಆದ್ರಿಂದ ಈ ಲವ್ ಲೆಟರ್ ಬರಿತಕ್ಕಂಥ ನಿಲ್ಲಿಸಬೇಕು, ಮತ್ತೊಂದು ಅಂದ್ರು. ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದೀನಿ. ಪ್ರೇಮ ಪತ್ರ ಅಂದ್ರೆ ಗಂಡಸರಿಗೆ ಯಾರು ಪ್ರೇಮ ಪತ್ರ ಬರೆಯಲ್ಲ ಅಂತಲ್ಲ, ಒಂದು ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಆ ಪದನ ಬೆಳೆಸಿದ್ದೀನಿ ಹೊರತು ಯಾವ ಪ್ರೇಮ ಪತ್ರ ಯಾರಿದ್ದಾರೆ ಅಲ್ಲಿ, ಅರ್ಥ ಆಗ್ತಿದ್ಯಾ? ಅದೇ ಹೇಳಿದ್ರು, ಚೈನಾದವ್ರು ಇವಾಗ ಆಲ್ರೆಡಿ 3800 ಕಿಲೋಮೀಟರ್ ಒಳಗೆ ಬಂದಾಯ್ತು. ನಾನು ಹೇಳ್ತಕ್ಕಂಥದ್ದು ಇವಾಗ ಏನು ಬೇಡ. ಈಗ ಮೋದಿ ಅವರಾಗ್ಲಿ, ಬಿಜೆಪಿ ಅವರಲ್ಲಿ ಟಿಪ್ಪು ಸುಲ್ತಾನ್ ಹೋಗ್ಬಿಟ್ಟು ಈ ಇರೋ ಭಾಗಗಳನ್ನ ಅವತ್ತು 1750-55 ಮೈಸೂರು ರಾಜ್ಯದಲ್ಲಿ ಹಣಕಾಸು ಇಲ್ದಿರಾ ರಾಜರೆಲ್ಲ ಕೈ ಚೆಲ್ಬಿಟ್ಟಿದ್ರು. ಅವಾಗ ಇವ್ರ ತಂದೆಯವ್ರು ಬಂದ್ರು, ತಂದೆ ಆದ್ಮೇಲೆ ಇವ್ರು ಬಂದ್ರು, ಮತ್ತೆ ಹಣ ಬಂದ್ರು, ವಜ್ರ ವೈಡೂರ್ಯ ತಂದ್ರು. ಪಾಸಿಟಿವ್ ನೋಡ್ರಿ, ನೆಗೆಟಿವ್ ಯಾರಿಗಿರಲ್ಲ ಹೇಳಿ? ನೆಗೆಟಿವ್ ಎಲ್ಲ ರಾಜ್ಯದ್ದು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ.
ಎಲ್ಲಾ ಮುಖ್ಯಮಂತ್ರಿಗಳದ್ದು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಎಲ್ಲಾ ಪ್ರಧಾನಿಗಳು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. Okay. ದೇಶ ಮುಂದೋಗ್ಬೇಕು ಅಂದ್ರೆ ಪಾಸಿಟಿವ್ Okay. ಹೋಗಿದ್ದೀವಿ. Okay. ಅರ್ಥ Time up, ಆಗ್ತಿದ್ಯಾ? time up. ಈಗೇನು ಬೇಡ ಸಾಧ್ಯ, ಒಂದು ನಿಮಿಷ. ಒಂದು ಮಾತು ಮುಗಿಸ್ತೀನಿ.